ಇಂಗ್ಲಿಷ್ ಗ್ರಾಮರ್. ಈಗಾಗಲೇ ನಾವು ನೌನ್ಗಳ ಬಗ್ಗೆ ನೋಡಿದ್ದೀವಿ, ಪ್ರೊನೌನ್ಗಳ ಬಗ್ಗೆ ನೋಡಿದ್ದೀವಿ, ಆರ್ಟಿಕಲ್ಗಳ ಬಗ್ಗೆ ನೋಡಿದ್ದೀವಿ. ಇವಾಗ ನಾವು ಅಡ್ಜೆಕ್ಟಿವ್ಗಳ ಬಗ್ಗೆ ನೋಡೋಣ. ಅಡ್ಜೆಕ್ಟಿವ್ ಎಂದರೇನು, ಇದನ್ನ ಅರ್ಥವನ್ನ ಮಾಡ್ಕೋಬೇಕು. ಇದನ್ನ ಅರ್ಥವನ್ನ ಮಾಡ್ಕೊಂಡ್ರೆ ಚೆನ್ನಾಗಿ ನಾವು ಏನಾದಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಡ್ಜೆಕ್ಟಿವ್ ಅನ್ನ ಗುರುತಿಸಲು ನಮಗೆ ಬಹಳಷ್ಟು ಸಹಕಾರಿಯಾಗುತ್ತದೆ. ಮೊದಲಿಗೆ ಅಡ್ಜೆಕ್ಟಿವ್ ಅಂದ್ರೆ ಏನು ಅಂತ ಹೇಳಿ ನೋಡೋಣ. ವಾಟ್ ಈಸ್ ಅಡ್ಜೆಕ್ಟಿವ್? ಅಡ್ಜೆಕ್ಟಿವ್ ಅಂದ್ರೆ ನಾಮಪದ ಅಥವಾ ಸರ್ವನಾಮ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಕ್ಕಂಥ ಪದವನ್ನೇ ಏನಂತ ಕರೀತಾರೆ ಅಂದ್ರೆ ಅಡ್ಜೆಕ್ಟಿವ್. ಅಂದ್ರೆ ನಾಮಪದ ನೌನ್ ಅಥವಾ ಸರ್ವನಾಮ ಪ್ರನೌನ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಕ್ಕಂಥ ಪದವಿ ಏನಾಗಿರುತ್ತದೆ ಅಂದ್ರೆ ಅಡ್ಜೆಕ್ಟಿವ್ ಆಗಿರುತ್ತದೆ. ಇಲ್ಲಿಗೆ ಅರ್ಥವನ್ನ ಮಾಡ್ಕೋಬೇಕು. ನೌನನ್ನ ಅಲಂಕರಿಸ್ತಕ್ಕಂಥ ಪದವನ್ನೇ ಏನಂತ ಕರೀತಾರೆ ಅಂದ್ರೆ ಅಡ್ಜೆಕ್ಟಿವ್. ಅಂದ್ರೆ ವಸ್ತು, ವ್ಯಕ್ತಿ, ಸ್ಥಳ ಹೇಗಿದೆ, ಎಷ್ಟು, ಯಾವುದು ಎಂದು ಹೇಳುವ ಪದವಿ ಏನಾಗಿರುತ್ತದೆ ಅಂದ್ರೆ ಅಡ್ಜೆಕ್ಟಿವ್ ಆಗಿರುತ್ತದೆ. ಇಲ್ಲಿಗೆ ಅರ್ಥವನ್ನ ಮಾಡ್ಕೋಬೇಕು. ಇದನ್ನ ಉದಾಹರಣೆ ಮೂಲಕ ಇನ್ನಷ್ಟು ಸರಳವಾಗಿ ಕಲಿತಾ ಹೋಗೋಣ. ಉದಾಹರಣೆ ಮೊದಲೇ ನೋಡ್ತೀವಿ. ಅ ರೆಡ್ ಫ್ಲವರ್. ಅ ರೆಡ್ ಫ್ಲವರ್ ಅಂತ ಹೇಳಿ ನೋಡ್ತೀವಿ. ಇಲ್ಲಿ ಫ್ಲವರ್ ಅಂತಕ್ಕಂಥದ್ದು ನೌನ್, ಅದೇ ರೀತಿಯಾಗಿ ಅಡ್ಜೆಕ್ಟಿವ್ ರೆಡ್ ಅಂತಕ್ಕಂಥದ್ದು. ಇಲ್ಲಿಗೆ ಅರ್ಥವನ್ನ ಮಾಡ್ಕೋಬೇಕು. ಹೂವು ಹೇಗಿದೆ ಅಂದ್ರೆ ಅದು ರೆಡ್ಡಗಿದೆ, ಕೆಂಪಾಗಿದೆ ಅಂತ ಹೇಳಿ ಏನನ್ನ ಸೂಚಿಸ್ತಾ ಇದೆ ಅಂದ್ರೆ ನೌನ್ ಬಗ್ಗೆ ಏನದ ಅಂದ್ರ ತಿಳಿಸ್ತಕ್ಕಂಥದ್ದು ನೋಡ್ತೀವಿ, ಅಡ್ಜೆಕ್ಟಿವ್. ಅದೇ ರೀತಿಯಾಗಿ ಎರಡನೇ ಉದಾಹರಣೆ, ಸಿ ಇಸ್ ಅ ಗುಡ್ ಗರ್ಲ್. ಇಲ್ಲಿ ಗರ್ಲ್ ಅಂತಕ್ಕಂಥದ್ದು ನಾಮಪದ. ಅದೇ ರೀತಿಯಾಗಿ ಹುಡುಗಿ ಹೇಗಿದ್ದಾಳೆ ಅಂದ್ರೆ ಅಡ್ಜೆಕ್ಟಿವ್ ಏನದ ಅಂದ್ರ ಗುಡ್, ಅಂದ್ರೆ ಒಳ್ಳೆಯವಳಾಗಿದ್ದಾಳೆ ಅಂತೇಳಿ ತಿಳಿಸ್ತಕ್ಕಂಥ ಪದ. ಅದೇ ರೀತಿಯಾಗಿ ಉದಾಹರಣೆ, ಐ ಹ್ಯಾವ್ 3 ಪೆನ್ಸ್. ಇಲ್ಲಿ ಅಡ್ಜೆಕ್ಟಿವ್ ಎಷ್ಟು ಪೆನ್ಗಳಿವೆ ಅಂತೇಳಿ ಕೇಳಿದಾಗ ನಮ್ಗೆ ಗೊತ್ತಿರಬೇಕು ಪೆನ್ಸ್ ಅಂತಕ್ಕಂಥದ್ದು ಏನಾಗ್ತದೆ ಅಂದ್ರೆ ಇಲ್ಲಿ ನೌನ್ ಆಗುತ್ತದೆ, ಆದರೆ 3 ಅಂತಕ್ಕಂಥದ್ದು ಅಡ್ಜೆಕ್ಟಿವ್. ಇಲ್ಲಿಗೆ ಅರ್ಥವನ್ನ ಮಾಡ್ಕೋಬೇಕು. ಅಡ್ಜೆಕ್ಟಿವ್ ಅಂತಕ್ಕಂಥದ್ದು ನೌನನ್ನ ಅಲಂಕರಿಸ್ತಕ್ಕಂತಹ ಪದ, ಅಂದ್ರೆ ನಾಮಪದ ಮತ್ತು ಸರ್ವನಾಮ ಪ್ರೊನೌನ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಕ್ಕಂಥ ಪದವಿ ಏನಾಗಿರ್ತದೆ ಅಂದ್ರೆ ಅಡ್ಜೆಕ್ಟಿವ್ ಆಗಿರುತ್ತದೆ. ಅದೇ ರೀತಿ ಅಡ್ಜೆಕ್ಟಿವ್ನ ಗುರುತಿಸಬೇಕು. ಅಡ್ಜೆಕ್ಟಿವ್ನ ಗುರುತಿಸಲು ಬಹಳಷ್ಟು ಈಸಿಯಾಗಿ ನಾವು ಗುರುತಿಸಬಹುದು. ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತದೆ ಅಂದ್ರೆ ಗೊತ್ತಿರಬೇಕು ಅವುಗಳೇನಾಗಿರ್ತಾವ ಅಂದ್ರೆ ಅಡ್ಜೆಕ್ಟಿವ್ ಆಗಿರುತ್ತದೆ. ಉದಾಹರಣೆಗೆ ಹೇಗಿದೆ ಅಂತಕ್ಕಂಥದ್ದು ಉದಾಹರಣೆ ತಗೊಂಡಿದ್ದೀನಿ ನಾನು. ವಾಟ್ ಕೈಂಡ್ ಅಂತಕ್ಕಂಥದ್ದು ಮನೆ ಹೇಗಿದೆ. ಅ ಬಿಗ್ ಹೌಸ್, ಮನೆ ಹೇಗಿದೆ ಅಂದ್ರೆ ದೊಡ್ಡದಾಗಿದೆ. ಅದೇ ರೀತಿಯಾಗಿ ಹೌ ಮೆನಿ ಅಂತಕ್ಕಂಥದ್ದು ಅಂದ್ರೆ ಎಷ್ಟು ಅಂತಕ್ಕಂಥದ್ದು, ಎಷ್ಟು ವಿದ್ಯಾರ್ಥಿಗಳಿದ್ದಾರೆ, 5 ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಯಾವುದು ಅಂತ ಹೇಳಿ ಬಂದಾಗ ವಿಚ್ ಒನ್ ಅಂತ ಹೇಳಿ ಬಂದಾಗ ದಿಸ್ ಬುಕ್ ಅಂತ ಹೇಳಿ ನೋಡ್ತೀವಿ, ಯಾವುದು ಅಂದ್ರೆ ಇದು ಅಂತ ಹೇಳಿ ಹೇಳ್ತಕ್ಕಂಥದ್ದು. ಅದೇ ರೀತಿಯಾಗಿ ಎಷ್ಟು ಪ್ರಮಾಣ ಅಂತ ಹೇಳಿ ಬಂದಾಗ ಹೌ ಮಚ್ ಅಂತ ಹೇಳಿ ಬಂದಾಗ ಸಮ್ ವಾಟರ್, ಲಿಟಲ್, ಈ ರೀತಿಯ ಪದಗಳು ಬರ್ತಕ್ಕಂಥದ್ದು ನೋಡ್ತೀವಿ. ಅವುಗಳೇನಾಗಿರ್ತಾವ ಅಂದ್ರೆ ಅಡ್ಜೆಕ್ಟಿವ್ ಆಗಿರುತ್ತವೆ. ಅದೇ ರೀತಿಯಾಗಿ ನೆಕ್ಸ್ಟ್ ಅಡ್ಜೆಕ್ಟಿವ್ ವಿಧಗಳು ನೋಡೋಣ. ಟೈಪ್ಸ್ ಆಫ್ ಅಡ್ಜೆಕ್ಟಿವ್ಸ್. ಗುಣವನ್ನ ಹೇಳ್ತಕ್ಕಂಥದ್ದು ಮೊದಲಿಗೆ ಕ್ವಾಲಿಟಿ ಅಂತ ಹೇಳಿ ನೋಡ್ತೀವಿ. ಇಲ್ಲಿ ಉದಾಹರಣೆ ತಗೊಂಡಿನಿ, ಹೌ ಇಸ್ ಇಟ್ ಅಂತಕ್ಕಂಥದ್ದು. ಇಲ್ಲಿ ಗುಡ್ ಬಾಯ್ ಅಂತ ಹೇಳಿ ನೋಡ್ತೀವಿ, ಗುಣವನ್ನ ಹೇಳ್ತಕ್ಕಂಥದ್ದು. ಕ್ವಾಲಿಟಿಯನ್ನ ತಿಳಿಸ್ತಕ್ಕಂಥ ಅಡ್ಜೆಕ್ಟಿವ್ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಉದಾಹರಣೆಗೆ ಗುಡ್ ಬಾಯ್ ಅಂತಕ್ಕಂಥದ್ದು. ಇಲ್ಲಿ ಯಾವುದು ಗುಣ ಇಲ್ಲಿ ಅಂತೇಳಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ಕ್ವಾಲಿಟಿಯನ್ನ ತಿಳಿಸ್ತಕ್ಕಂಥದ್ದು ಯಾವುದು ಅಂದ್ರೆ ಇಲ್ಲಿ ಗುಡ್ ಅಂತಕ್ಕಂಥದ್ದು. ಹುಡುಗ ಹೇಗಿದ್ದಾನೆ, ಒಳ್ಳೆಯವನಾಗಿದ್ದಾನೆ ಅಂತೇಳಿ ತಿಳಿಸ್ತಕ್ಕಂಥದ್ದು. ಅದೇ ರೀತಿಯಾಗಿ ಎತ್ತರದ ಮರ, ಟಾಲ್ ಟ್ರೀ ಅಂತ ಹೇಳಿ ನೋಡ್ತೀವಿ. ಟಾಲ್ ಅಂತಕ್ಕಂಥದ್ದು ಇಲ್ಲಿ ಅಡ್ಜೆಕ್ಟಿವ್ ಆಗಿರ್ತಕ್ಕಂಥದ್ದು ನೋಡ್ತೀವಿ, ಇದು ಕ್ವಾಲಿಟಿಯನ್ನ ಸೂಚಿಸ್ತಕ್ಕಂಥದ್ದು. ಟೈಪ್ಸ್ ಆಫ್ ಅಡ್ಜೆಕ್ಟಿವ್, ಅಡ್ಜೆಕ್ಟಿವ್ನ ವಿಧಗಳು. ಅಡ್ಜೆಕ್ಟಿವ್ಗಳು ಗುಣವನ್ನ ಸೂಚಿಸ್ತವೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು, ಕ್ವಾಲಿಟಿ. ಉದಾಹರಣೆಗೆ ಗುಡ್ ಬಾಯ್ ಅನ್ನ ತೆಗೆದುಕೊಂಡಾಗ ಇಲ್ಲಿ ಒಳ್ಳೆಯ ಹುಡುಗ, ಇಲ್ಲಿ ಒಳ್ಳೆಯ ಅಂತಕ್ಕಂಥದ್ದು ಏನನ್ನು ಸೂಚಿಸ್ತದೆ ಅಂದ್ರೆ ಕ್ವಾಲಿಟಿಯನ್ನ ಸೂಚಿಸ್ತದೆ. ಅದೇ ರೀತಿಯಾಗಿ ಎತ್ತರದ ಮರ, ಟಾಲ್ ಟ್ರೀ, ಇಲ್ಲಿ ಮರ ಹೇಗಿದೆ ಅಂದ್ರೆ ಎತ್ತರ ಇದೆ ಅಂತೇಳಿ ಕ್ವಾಲಿಟಿಯನ್ನ ಸೂಚಿಸ್ತಕ್ಕಂಥದ್ದು ಯಾವುದು ಅಂದ್ರೆ ಇಲ್ಲಿ ಅಡ್ಜೆಕ್ಟಿವ್ ಸೂಚಿಸ್ತವೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಕ್ವಾಂಟಿಟಿ ಅಂತ ಬಂದಾಗ ಹೌ ಮಚ್ ಅಂತಕ್ಕಂಥದ್ದು ಅಂದ್ರೆ ಮಿಲ್ಕ್,
ಹಾಲು ಎಷ್ಟಿದ್ದಾವೆ? ಸ್ವಲ್ಪ ಇದೆ, ಅಂದರೆ ಸಮ್ ಮಿಲ್ಕ್ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಹೆಚ್ಚು ನೀರು, ಮಚ್ ವಾಟರ್, ಈ ರೀತಿಯ ಕ್ವಾಂಟಿಟಿಯನ್ನು ಸೂಚಿಸ್ತಕ್ಕಂಥವು ಅಡ್ಜೆಕ್ಟಿವ್ಗಳು. ಅದೇ ರೀತಿಯಾಗಿ ಸಂಖ್ಯೆಯನ್ನು ಕೂಡ ಸೂಚಿಸುತ್ತವೆ. ಉದಾಹರಣೆಗೆ ಹೌ ಮೆನಿ ಅಂತಕ್ಕಂಥದ್ದು ನೋಡ್ತೀವಿ, 1 ಆ್ಯಪಲ್, 10 ಸ್ಟೂಡೆಂಟ್ಸ್ ಅಂತೇಳಿ ನೋಡ್ತೀವಿ. ಅದೇ ರೀತಿಯಾಗಿ ಡೆಮಾನ್ಸ್ಟ್ರೇಟಿವ್ ತೋರಿಸುವ ಪದಗಳು ಅಂದಾಗ ದಿಸ್, ದ್ಯಾಟ್, ಈ ರೀತಿಯ ಪದಗಳು. ದಿಸ್ ಪೆನ್, ದ್ಯಾಟ್ ಹೌಸ್ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಪೊಸೆಸಿವ್ ಸೌಮ್ಯವನ್ನು ತೋರಿಸ್ತಕ್ಕಂಥದ್ದು, ಅಂದರೆ ಮೈ ಪುಸ್ತಕ, ಅಂದರೆ ನನ್ನ ಪುಸ್ತಕ, ಮೈ ಬುಕ್. ಅದೇ ರೀತಿಯಾಗಿ ಹೀಸ್ ಬ್ಯಾಗ್ ಅಂತಕ್ಕಂಥದ್ದು, ಮೈ, ಹೀಸ್ ಅಂತಕ್ಕಂಥದ್ದು. ಇವೆಲ್ಲ ಏನು ತೋರಿಸ್ತಾವಂದ್ರೆ ಪೊಸೆಸಿವ್ ತೋರಿಸ್ತಕ್ಕಂಥ ಪದಗಳು. ಅದೇ ರೀತಿಯಾಗಿ ಅಡ್ಜೆಕ್ಟಿವ್ನ ಸ್ಥಾನ, ಹಾಗಾದರೆ ಇವು ಎಲ್ಲಿ ಬರುತ್ತವೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು, ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಇಲ್ಲೊಂದು ಉದಾಹರಣೆಯನ್ನು ನೋಡ್ತೀವಿ. ಸಾಮಾನ್ಯವಾಗಿ ಅಡ್ಜೆಕ್ಟಿವ್ ಅಂತಂದ್ರೆ ನೌನ್ಗಿಂತ ಮುಂಚೆ ಬರುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ನೌನ್ಗಿಂತ ಮುಂಚೆ ಬರುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಬ್ಯೂಟಿಫುಲ್ ಗರ್ಲ್ ಅಂತಕ್ಕಂಥದ್ದು, ಇಲ್ಲಿ ಗರ್ಲ್ಗಿಂತ ಮುಂಚೆ ಏನದಂದ್ರೆ ಬ್ಯೂಟಿಫುಲ್ ಬಂದಿರತಕ್ಕಂಥದ್ದು ನೋಡ್ತೀವಿ. ಅಡ್ಜೆಕ್ಟಿವ್ ನೌನ್ ಬಗ್ಗೆ ತಿಳಿಸ್ತಕ್ಕಂಥದ್ದು. ಹುಡುಗಿ ಹೇಗಿದ್ದಾಳೆ ಅಂದರೆ ಸುಂದರವಾಗಿದ್ದಾಳೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಬಿಗ್ ಸ್ಕೂಲ್, ಅದೇ ರೀತಿಯಾಗಿ ಸ್ಕೂಲ್ ಹೇಗಿದೆ ಅಂದರೆ ದೊಡ್ಡದು. ಇಲ್ಲಿ ಬಿಗ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್ ಆಗಿರತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಕೆಲವೊಂದು ಬಾರಿ ಏನದಂದ್ರೆ ಇವುಗಳು ವರ್ಬ್ನ ನಂತರ ಬರುತ್ತವೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ದ ಗರ್ಲ್ ಈಸ್ ಬ್ಯೂಟಿಫುಲ್ ಅಂತಕ್ಕಂಥದ್ದು ನೋಡ್ತೀವಿ. ಗರ್ಲ್ ಈಸ್ ಬ್ಯೂಟಿಫುಲ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್. ದ ಮ್ಯಾಂಗೋ ಈಸ್ ಸ್ವೀಟ್ ಅಂತಕ್ಕಂಥದ್ದು, ಮ್ಯಾಂಗೋ ಹೇಗಿದೆ ಅಂದರೆ ಸ್ವೀಟ್ ಆಗಿದೆ ಅಂತಕ್ಕಂಥದ್ದು. ಇವುಗಳು ವರ್ಬ್ನ ನಂತರ ಕೂಡ ಬರ್ತಕ್ಕಂಥದ್ದು ನೋಡ್ತೀವಿ. ಇದು ಕೂಡ ಬರ್ತಕ್ಕಂಥ MCQ ಪ್ರಶ್ನೆಗಳನ್ನು ನೋಡೋಣ. ಐಡೆಂಟಿಫೈ ದ ಅಡ್ಜೆಕ್ಟಿವ್. ಹಿ ಈಸ್ ಅ ಗುಡ್ ಟೀಚರ್, ಅವನು ಒಳ್ಳೆಯ ಶಿಕ್ಷಕ ಅಂತ ಹೇಳಿ ನೋಡ್ತೀವಿ. ಹಾಗಾದರೆ ಇಲ್ಲಿ ನಾವು ಏನನ್ನು ಐಡೆಂಟಿಫೈ ಮಾಡಬೇಕಂದ್ರೆ ಅಡ್ಜೆಕ್ಟಿವ್ನ ಐಡೆಂಟಿಫೈ ಮಾಡಬೇಕು. ಆಯ್ಕೆಗಳನ್ನು ನೋಡ್ತೀವಿ. ಹಿ ಈಸ್ ಗುಡ್ ಟೀಚರ್ ಅಂತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ನೌನ್ ಗಳ ಬಗ್ಗೆ ತಿಳಿಸ್ತಕ್ಕಂಥ ಪದವಿ ಏನಾಗಿರ್ತದೆ ಅಂದ್ರೆ ಅಡ್ಜೆಕ್ಟಿವ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಹಿ ಅಂತಕ್ಕಂಥದ್ದು ಇಲ್ಲಿ ನಾವು ನೋಡ್ತೀವಿ ಏನಾಗಿರ್ತದೆ, ಇದು ಪ್ರೊನೌನ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಹಿ ಈಸ್ ಗುಡ್ ಅಂತಕ್ಕಂಥದ್ದು ಏನಾಗಿರ್ತದೆ ಅಂದರೆ ಇಲ್ಲಿ ಅವನು ಒಳ್ಳೆಯ ಅಂತಕ್ಕಂಥದ್ದು ಗುಣವನ್ನು ಸೂಚಿಸ್ತಕ್ಕಂಥದ್ದು ಏನಾಗಿರ್ತದೆ, ಇಲ್ಲಿ ಅಡ್ಜೆಕ್ಟಿವ್ ಆಗಿರ್ತದೆ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಗುಡ್ ಡಿಸ್ಕ್ರೈಬ್ ದ ನೌನ್ ಟೀಚರ್ಸ್. ಗುಡ್ ಅಂತಕ್ಕಂಥ ಪದವು ಟೀಚರ್ನ ಗುಣವನ್ನು ಹೇಳ್ತಕ್ಕಂಥದ್ದು. ಶಿಕ್ಷಕ ಹೇಗಿದ್ದಾರೆ ಅಂದರೆ ಒಳ್ಳೆಯ ಶಿಕ್ಷಕ ಅಂತೇಳಿ ತಿಳಿಸ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ನಂಬರ್ ಸಿ. ಚೂಸ್ ದ ಅಡ್ಜೆಕ್ಟಿವ್. ಶಿ ಬಾಟ್ ಅ ಬ್ಲೂ ಪೆನ್, ಅವಳು ನೀಲಿ ಪೆನ್ ಖರೀದಿಸಿದಳು ಅಂತ ಹೇಳಿ ನೋಡ್ತೀವಿ. ಹಾಗಾದರೆ ಇಲ್ಲಿ ಅಡ್ಜೆಕ್ಟಿವ್ನ ಚೂಸನ್ನು ಮಾಡಬೇಕು. ಆಯ್ಕೆಗಳನ್ನು ನೋಡ್ತೀವಿ. ಶಿ ಬಾಟ್ ಬ್ಲೂ ಪೆನ್. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಬ್ಲೂ ಅಂತಕ್ಕಂಥದ್ದು. ಬ್ಲೂ ಶೋಸ್ ದ ಕಲರ್ ಆಫ್ ಪೆನ್. ಬ್ಲೂ ಏನಂದ್ರೆ ಪೆನ್ನ ಬಣ್ಣವನ್ನು ಸೂಚಿಸ್ತಕ್ಕಂಥದ್ದು. ಹಾಗಾಗಿ ಅಡ್ಜೆಕ್ಟಿವ್ ಯಾವುದಾಗ್ತದೆ ಅಂದರೆ ಇಲ್ಲಿ ಬ್ಲೂ ಆಗುತ್ತದೆ. ಅಂದರೆ ಇದು ಇಲ್ಲಿ ನೌನ್ನ ಬಗ್ಗೆ ತಿಳಿಸ್ತಕ್ಕಂಥದ್ದು ನೋಡ್ತೀವಿ. ಶಿ ಬೌಟ್ ಅ ಬ್ಲೂ ಪೆನ್ ಅಂದರೆ ಬ್ಲೂ ಪೆನ್ನ ಏನಂದ್ರೆ ಬಣ್ಣವನ್ನು ಸೂಚಿಸ್ತಕ್ಕಂಥದ್ದು. ಬ್ಲೂ ಶೋಸ್ ದ ಕಲರ್ ಆಫ್ ಪೆನ್. ಸೊ ಹಾಗಾಗಿ ಇದು ಏನಾಗ್ತದೆ ಇಲ್ಲಿ ಅಡ್ಜೆಕ್ಟಿವ್ ಆಗುತ್ತದೆ. ಅದೇ ರೀತಿಯಾಗಿ ವಿಚ್ ವರ್ಡ್ ಈಸ್ ಆನ್ ಅಡ್ಜೆಕ್ಟಿವ್, ಯಾವುದು ಗುಣವಾಚಕ. ಆಯ್ಕೆಗಳನ್ನು ನೋಡ್ತೀವಿ. ಕ್ವಿಕ್ಲಿ, ಬ್ಯೂಟಿ, ಸ್ಟ್ರಾಂಗ್, ರನ್. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಸ್ಟ್ರಾಂಗ್ ಅಂತಕ್ಕಂಥದ್ದು ಏನಂದ್ರೆ ಇಲ್ಲಿ ಗುಣವನ್ನು ತೋರಿಸ್ತಕ್ಕಂಥದ್ದು. ಹಾಗಾಗಿ ಸರಿಯಾದ ಉತ್ತರ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇಟ್ ಈಸ್ ಅ ಡ್ಯಾಶ್ ಡೇ. ಆಯ್ಕೆಗಳನ್ನು ನೋಡ್ತೀವಿ. ಸನ್, ಸನ್ನಿ, ಸನ್ನಿಲಿ, ಸನ್ಶೈನ್. ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಸನ್ನಿ. ಅಂದರೆ ಇಟ್ ಈಸ್ ಅ ಸನ್ನಿ ಡೇ, ಅಂದರೆ ಇವತ್ತು ಬಿಸಿಲಿನಿಂದ ಕೂಡಿದ ದಿನ ಅಂತೇಳಿ ಹೇಳ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ. ಐಡೆಂಟಿಫೈ ದ ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ. ಐ ಹ್ಯಾವ್ ಲಿಟಲ್ ಶುಗರ್, ನನ್ನ ಬಳಿ ಸ್ವಲ್ಪ ಸಕ್ಕರೆ ಇದೆ. ಆಯ್ಕೆಗಳನ್ನು ನೋಡ್ತೀವಿ. ಐ ಹ್ಯಾವ್ ಲಿಟಲ್ ಶುಗರ್. ಹಾಗಾದ್ರೆ ಕ್ವಾಂಟಿಟಿ ಅದು ಬಂದಾಗ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಲಿಟಲ್. ಲಿಟಲ್ ಅಂತಕ್ಕಂಥದ್ದು ಏನನ್ನು ಸೂಚಿಸ್ತದೆ ಅಂದರೆ ಪ್ರಮಾಣವನ್ನು ಸೂಚಿಸ್ತದೆ, ಕ್ವಾಂಟಿಟಿಯನ್ನು ಸೂಚಿಸ್ತದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಲಿಟಲ್. ಚೂಸ್ ದ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್. ಸೂಚಕ ಗುಣವಾಚಕ ಯಾವುದು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಆಯ್ಕೆಗಳನ್ನು ನೋಡ್ತೀವಿ. ಹ್ಯಾಪಿ, ಫ್ಯೂ, ದೀಸ್, ಕೈಂಡ್. ಹಾಗಾದರೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು
ದೀಸ್ ದ್ಯಾಟ್ ಕೊಟ್ಟಾಗ ಏನದಂದ್ರೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು. ದೀಸ್ ಅಥವಾ ದ್ಯಾಟ್ ಇದ್ದರೆ ಇದಕ್ಕೆ ಆಯ್ಕೆಗಳನ್ನು ಹಾಕಬೇಕು. ಇವುಗಳು ಡೆಮಾನ್ಸ್ಟ್ರೇಟಿವ್ ಪದಗಳು. ಅಂದರೆ ದೀಸ್ ಅಂತಕ್ಕಂಥದ್ದು ನಿರ್ದಿಷ್ಟ ವಸ್ತುಗಳನ್ನ ಸೂಚಿಸ್ತಕ್ಕಂಥದ್ದು ನೋಡ್ತೀವಿ, ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ದೀಸ್. ಅದೇ ರೀತಿಯಾಗಿ ಐಡೆಂಟಿಫೈ ದ ಅಡ್ಜೆಕ್ಟಿವ್ ಆಫ್ ನಂಬರ್ಸ್. ಇಲ್ಲಿ ಐಡೆಂಟಿಫೈ ಮಾಡಬೇಕು ಅಡ್ಜೆಕ್ಟಿವ್ ಆಫ್ ನಂಬರ್ಸ್. ದೇರ್ ಆರ್ 7 days ಇನ್ ಅ ವೀಕ್ ಅಂತಕ್ಕಂಥದ್ದು. ಹಾಗಾದ್ರೆ ಆಯ್ಕೆಗಳನ್ನು ನೋಡ್ತೀವಿ. ದೇರ್ ಆರ್ 7 days. ಇಲ್ಲಿ ಐಡೆಂಟಿಫೈ ಅಡ್ಜೆಕ್ಟಿವ್ ಆಫ್ ನಂಬರ್ಸ್ ಅಂದಾಗ 7 ಇದಕ್ಕೆ ಸರಿಯಾದ ಉತ್ತರ. 7 ಅಂತಕ್ಕಂಥದ್ದು ನಿಖರವಾದ ಸಂಖ್ಯೆಯನ್ನು ತೋರಿಸ್ತಕ್ಕಂಥದ್ದು. 7 ಶೋಸ್ ಎಕ್ಸಾಕ್ಟ್ ನಂಬರ್. ಸೊ ದಿಸ್ ಈಸ್ ಅಡ್ಜೆಕ್ಟಿವ್ ಆಗ್ತಕ್ಕಂಥದ್ದು ನೋಡ್ತೀವಿ, ಹಾಗಾಗಿ ಇದು ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ನಂಬರ್ ಸಿ.